ಸೊ ಇವತ್ತು ಬೇಸಿಕಲಿ ಈ ಸ್ಯಾರೀಸ್ ಆಮೇಲೆ ಈ ಬ್ಲೌಸಸ್ನ ಇಲ್ಲಿ ಇಟ್ಕೊಂಡಿರೋದಕ್ಕೆ ಏನಪ್ಪ ಕಾರಣ ಅಂತ ಅಂದರೆ, ಯಾವ ರೀತಿ ಬಜೆಟ್ ಫ್ರೆಂಡ್ಲಿ ಆಗಿ ನಿಮ್ಮ ಬ್ಲೌಸ್ನ ಬ್ಯೂಟಿಫುಲ್ ಆಗಿ ನೀವು ಡಿಸೈನ್ ಮಾಡಿಸ್ಕೊಳ್ಬೋದು. ಮಾನಸಾಸ್ ಮ್ಯಾನ್ಯುಯಲ್. ನಾನು ನಿಮ್ಮ ಪ್ರೀತಿಯ ಮಾನಸ ಮನೋಹರ್. ನನ್ನ ಚಾನೆಲ್ನ ಮತ್ತೊಂದು ವ್ಲಾಗ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಆ್ಯಂಡ್ ಸುಸ್ವಾಗತ. ಸೊ ಇವತ್ತು ನಾನೊಂದಷ್ಟು ಸೀರೆಗಳನ್ನು ಇಲ್ಲಿ ಹರಡು ಹಾಕ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ನೀಟಾಗಿ ಅರೇಂಜ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಸ್ಯಾರೀಸ್ ಆಮೇಲೆ ಆ ಸ್ಯಾರಿ ಬ್ಲೌಸಸ್ ಎಲ್ಲನೂ ಕೂಡ ಒಟ್ಟಿಗೆ ಇಟ್ಕೋಬೇಕಾಗಿತ್ತು. ಸೊ ಒಂದು ರ್ಯಾಂಡಮ್ ಆಗಿ ಒಂದು ರೇಂಜಿಗೆ ಅದನ್ನು ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಬೇಸಿಕಲಿ ಈ ಸ್ಯಾರೀಸ್ ಆಮೇಲೆ ಈ ಬ್ಲೌಸಸ್ನ ಇಲ್ಲಿ ಇಟ್ಕೊಂಡಿರೋದಕ್ಕೆ ಏನಪ್ಪ ಕಾರಣ ಅಂತ ಅಂದರೆ, ಕನ್ನಡದಲ್ಲಿ ಒಂದು ಸೇಯಿಂಗ್ ಇದೆ, ಗಂಡನಿಗಿಂತ ಹೆಂಡತಿ ಮಂಡೋದರಿ ಅಂತ. ಅಂದರೆ ಇತ್ತೀಚೆಗೆ ಹೇಗಾಗೋಗಿದೆ ಅಂತ ಅಂದರೆ, ನಾವು ಸ್ಯಾರಿನೇ ಏನೋ ಒಂದು ಬಜೆಟ್ನ ಪ್ಲ್ಯಾನ್ ಮಾಡಿ ಯಾವುದೋ ಒಂದು ಪ್ರೈಸ್ ಇಟ್ಕೊಂಡು ಸ್ಯಾರಿನ ಪರ್ಚೇಸ್ ಮಾಡ್ಕೊಂಡಿರ್ತೀವಿ. ಆ ಬ್ಲೌಸ್ನ ಸ್ಟಿಚಿಂಗು ಕೊಟ್ಟು ಅದಕ್ಕೇನೋ ಒಂದಷ್ಟು ಮಿನಿಮಲಿಸ್ಟಿಕ್ ಆಗಿ ಅದಕ್ಕೆ ಎಂಬ್ರಾಯ್ಡ್ರಿ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಅದನ್ನು ಮಾಡಿಸಿ ಮುಗಿಸೋಷ್ಟರಲ್ಲಿ ಸ್ಯಾರಿಗಿಂತ ಬ್ಲೌಸಸ್ನ ಪ್ರೈಸೇ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಇವತ್ತು ನಾನು ನನಗೆ ತಿಳಿದಿರೋ ಮಟ್ಟಿಗೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಯಾವ ರೀತಿ ಬಜೆಟ್ ಫ್ರೆಂಡ್ಲಿ ಆಗಿ ನಿಮ್ಮ ಬ್ಲೌಸ್ನ ಬ್ಯೂಟಿಫುಲ್ ಆಗಿ ನೀವು ಡಿಸೈನ್ ಮಾಡಿಸ್ಕೊಳ್ಬೋದು. ಆ್ಯಂಡ್ ಈ ಬ್ಲೌಸ್ ಡಿಸೈನ್ ಮಾಡಿಸ್ಕೊಳ್ಳೋದ್ರಲ್ಲಿ ಡಿಫ್ರೆಂಟ್ ಪ್ಯಾಟ್ರನ್ಸ್ ಯಾವ ಥರ ಇದೆ. ಈ ಎಂಬ್ರಾಯ್ಡ್ರಿ ಅಂತ ಏನು ಇವಾಗ ತುಂಬಾ ಫೇಮಸ್ ಆಗಿದೆ, ನಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ. ಇದರಲ್ಲಿ ಇರುವಂಥ ವೆರೈಟೀಸ್ ಏನು, ಪ್ಲಸ್ ಯಾವ ರೀತಿ ಬಾಡಿ ಟೈಪ್ ಅವರು ಯಾವ ಥರ ಬ್ಲೌಸಸ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ರೀತಿ ಸ್ಯಾರೀಸ್ಗೆ ಯಾವ ರೀತಿ ಬ್ಲೌಸಸ್ನ ಆಪ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನನ್ನ ಒಂದು ಒಪಿನಿಯನಲ್ಲಿ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮಾನಸಾಸ್ ಮ್ಯಾನ್ಯುಯಲ್. ಸೊ ಈಗ ಮೊದಲನೇದಾಗಿ ಮಾತಾಡೋದಾದರೆ, ನನ್ನ ಫೇವ್ರೇಟ್, ನಿಮ್ಮ ಫೇವ್ರೇಟ್, ಎಲ್ಲರ ಫೇವ್ರೇಟ್, ಸೊ ಈ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸಸ್ ಬಗ್ಗೆ ಮಾತಾಡೋಣ. ಸೊ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂತ ಅಂದರೆ ವೆರಿ ಸಿಂಪಲ್. ಈ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ನಿಮ್ಗೆ ಏನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಸೊ ಇದನ್ನು ಸೊ ಡಿಸೈನರ್ಸ್ ಆಗಿರ್ಬೋದು ಅಥವಾ ನಾವೇನು ಟೈಲರ್ಸ್ ಹತ್ರ ಕೊಡ್ತೀವಿ, ಅವರು ಇದನ್ನು ಕೈಯಲ್ಲೇ ಇದನ್ನು ಡಿಸೈನ್ ಮಾಡ್ತಾರೆ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ತುಂಬಾ ಒಥೆಂಟಿಕ್ ಆಗಿ ಬರುತ್ತೆ ಈ ಒಂದು ಡಿಸೈನ್ ಹೇಳಬೇಕು ಅಂತ ಅಂದರೆ. ಆ್ಯಂಡ್ ಎಷ್ಟು ವರ್ಷಗಳಾದರೂ ಕೂಡ ಇದು ಅದೇ ರೀತಿ ಮೇಂಟೈನ್ ಕೂಡ ಆಗುತ್ತೆ. ಆಬ್ವಿಯಸ್ಲಿ ನಾವೇ ಹೇಗಂದರೆ ಹಾಗೆ ಮೆಷಿನ್ ವಾಶ್ ಎಲ್ಲ ಮಾಡೋ ಹಾಗಿಲ್ಲ. ಅಟ್ ದ ಸೇಮ್ ಟೈಮ್ ಕೈಯಲ್ಲಿ ಆಮೇಲೆ ಬ್ರಷ್ ಎಲ್ಲ ಯೂಸ್ ಮಾಡಿ ಅದನ್ನು ವಾಶ್ ಮಾಡೋ ಹಾಗಿಲ್ಲ. ಡ್ರೈ ಕ್ಲೀನಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು, ಡ್ರೈ ಕ್ಲೀನ್ಗೆ ಕೊಡಬೇಕು ಆಬ್ವಿಯಸ್ಲಿ. ಸೊ ಈ ರೀತಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಮಾಡಿಸ್ಕೋಬೇಕು ಅಂತ ಅಂದರೆ ಆಬ್ವಿಯಸ್ಲಿ ಏನಿಲ್ಲ ಅಂತಂದರೂ ಈ ಥರ ಒಂದು ನಾನು ಈ ಒಂದು ಬ್ಲೌಸ್ಗೆ ತುಂಬಾ ಜಾಸ್ತಿ ವರ್ಕ್ ಮಾಡಿಸಿಲ್ಲ, ಅಟ್ ದ ಸೇಮ್ ಟೈಮ್ ತುಂಬ ಸಿಂಪಲ್ ಆಗು ಕೂಡ ಇರಿಸಿಲ್ಲ. ಸೊ ಈ ಥರ ವರ್ಕ್ ಮಾಡಿಸ್ಬೇಕು ಅಂತಂದರೆ ಎನಿವೇರ್ ಬಿಟ್ವೀನ್ ನಿಮಗೆ 8,000 to 10,000ವರೆಗೂ ಆಗುತ್ತೆ. ಸೊ ಈ ಥರ ಮಾಡಿಸ್ಬೇಕು ಅಂತಂದರೆ ಇದನ್ನು ನಾನು ಆಲ್ಮೋಸ್ಟ್ 5 to 6 years ಹಿಂದೆ ಮಾಡಿಸಿದ್ದು. ಸೊ ಆ ಟೈಮಲ್ಲೇ ಹತ್ತಿರ 5,000 to 6,000 ಆಗಿತ್ತು. ಈಗ ಸಮ್ವೇರ್ ಅರೌಂಡ್ 8 to 10K ನಿಮಗೆ ಈ ಥರ ಬ್ಲೌಸ್ಗೆ ಡಿಸೈನ್ ಮಾಡಿಸೋದಕ್ಕೆ ಖರ್ಚಾಗುತ್ತೆ. ಬಟ್ ಅಫ್ಕೋರ್ಸ್ ಸ್ಯಾರಿ ಎಷ್ಟೇ ಸಿಂಪಲ್ ಆಗಿರಲಿ, ಎಷ್ಟೇ ಗ್ರ್ಯಾಂಡ್ ಆಗಿರಲಿ, ಈ ರೀತಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿದಾಗ ಆ ಸ್ಯಾರಿ ಕೊಡೋವಂಥ ಲುಕ್ಕೇ ಬೇರೆ. ಬಟ್ ಏನಪ್ಪ ಅಂತಂದರೆ, ಇದನ್ನು ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಬ್ರೈಡಲ್ ಕಲೆಕ್ಷನಲ್ಲಿ ನೋಡ್ತಾ ಇದ್ದರೆ, ಅಥವಾ ನೀವೇ ಮದುವೆ ಹೆಣ್ಣಾಗಿದ್ದರೆ, ಅಥವಾ ಮದುವೆ ಹೆಣ್ಣಿಗೆ ತುಂಬಾ ಕ್ಲೋಸ್ ಆಗಿ ಅಸೋಸಿಯೇಟ್ ಆಗಿರೋರಾಗಿದ್ದರೆ, ಇಷ್ಟು ಖರ್ಚು ಮಾಡಿ ಬ್ಲೌಸಸ್ನ ರೆಡಿ ಮಾಡಿಸ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಲ್ವಾ. ಸೊ ಆಬ್ವಿಯಸ್ಲಿ ಈ ಥರ ಬ್ಲೌಸಸ್ನ ನಾವು ಒಂದು ಸ್ಯಾರಿ 25,000-30,000 ಬಜೆಟ್ನ ಸ್ಯಾರಿನ ನಾವೇನಾದರೂ ತೊಗೊಂಡಿದ್ರೆ, ಈಗ ನಾನು ತೋರಿಸಿದ್ನಲ್ಲ, ಸೊ ಈ ಥರ ಬ್ಲೌಸಸ್ನ ನಾವು ಪ್ಲ್ಯಾನ್ ಮಾಡ್ಬೋದು. ಸ್ಯಾರೀಸ್ನ ನಾವು ಪ್ರತಿಯೊಂದು ಹಬ್ಬಕ್ಕೂ ಕೂಡ ತೊಗೊಳ್ತಾನೆ ಇರ್ತೀವಿ. ಆ್ಯಂಡ್ ಒಂದಲ್ಲ ಒಂದು ಒಕೇಶನ್ಗೆ ನಾವು ಸ್ಯಾರೀಸ್ನ ತೊಗೊಳ್ತಾನೆ ಇರ್ತೀವಿ ಅಲ್ವಾ. ಸೊ ಆ ಥರ ಟೈಮಲ್ಲಿ ಏನಪ್ಪ ಅಂತಂದರೆ, ಹ್ಯಾಂಡ್ ಎಂಬ್ರಾಯ್ಡ್ರಿ ಅಲ್ದಿರ ನಿಮಗೆ ಮೆಷಿನ್ ಎಂಬ್ರಾಯ್ಡ್ರಿ ಅಂತಲೂ ಬರುತ್ತೆ. ಸೊ ಮೆಷಿನ್ ಎಂಬ್ರಾಯ್ಡ್ರಿ ಅಂತ ಅಂದರೆ ಬೇಸಿಕಲಿ ಫಾರ್ ಎಕ್ಸಾಂಪಲ್ ಏನು ನಾವು ಈ ಒಂದು ಎಂಬ್ರಾಯ್ಡ್ರಿ ವರ್ಕನ್ನು ನೋಡ್ತೀವಿ, ಸೊ ಅದನ್ನು ನಾವು ಯಾರೂ ಕೂಡ ಕೂತ್ಕೊಂಡು ತುಂಬ ದಿವಸಗಳ ಕಾಲ ಕೈಯಲ್ಲಿ ಅದನ್ನೆಲ್ಲ ಯಾರೂ ಕೂಡ ರೆಡಿ ಮಾಡಲ್ಲ. ಡೈರೆಕ್ಟಾಗಿ ಮೆಷಿನಲ್ಲಿ ರೆಡಿ ಮಾಡಿಕೊಡ್ತಾರೆ. ಕಂಪ್ಯಾರಿಟಿವ್ಲಿ ಸಮ್ವೇರ್ ಡೌನ್ ದ ಲೈನ್ ಅದು ಈ ಥರ ಕಾಣುತ್ತೆ. ಸ್ವಲ್ಪ ನಾನ್ ಎಕ್ಸ್ಪೆನ್ಸಿವ್ ಸ್ಯಾರೀಸ್ ಎಲ್ಲ ಇದ್ದು, ಸ್ಯಾರಿ ಬಜೆಟೇ ಒಂದು 2,000, 5,000 ಈ ಥರ ಇತ್ತು ಅಂತ ಅಂದರೆ, ಈ ಥರ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳೋದು ಇಟ್ಸ್ ಮೋರ್ ದೆನ್ ಎನಫ್. ಸೊ ಈ ಥರ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳೋಕ್ಕೂ ಕೂಡ ನಾನು ಈ ಒಂದು ಬ್ಲೌಸ್ನ ತುಂಬಾ ಸಿಂಪಲ್ ಆಗಿ ನಾನು ಡಿಸೈನ್ ಮಾಡಿಸಿದ್ದೀನಿ. ಸೊ ಈ ಥರ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಸಮ್ವೇರ್ ಅರೌಂಡ್ ನಿಮಗೆ 1,500 to 2,500 ಒಳಗಡೆ ಆಗುತ್ತೆ.
ಸೊ ಮಿಷಿನ್ ಎಂಬ್ರಾಯ್ಡ್ರಿನಲ್ಲೂ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಅನ್ನೋದೇ ಸಪ್ರೇಟಾಗಿ ಬರುತ್ತೆ. ಪ್ಲಸ್ ಈ ಥರ ಸಿಂಪಲ್ ಆಗಿರೋವಂಥದ್ದು, ಈ ಥರ ಜಸ್ಟ್ ಈ ಥರ ಆಕ್ಸೆಂಚುಯೇಟ್ ಮಾಡಬೇಕು ಅಂತಾದರೆ, ಅಂದರೆ ಈ ಥರ ಮೋಟಿವ್ಸ್ನೆಲ್ಲ ಜಸ್ಟ್ ಈ ಥರ ಪ್ಲೇಸ್ ಮಾಡಿ ನಿಮ್ಮ ಬ್ಲೌಸ್ನ ರೆಡಿ ಮಾಡಬೇಕು ಅಂದರೆ ಅದಕ್ಕೂ ಬೇರೆ ಬಜೆಟ್ ಬರುತ್ತೆ. ಆಬ್ವಿಯಸ್ಲಿ ಎಂಬ್ರಾಯ್ಡ್ರಿ ಅಂತ ಮಾಡಿಸ್ಕೊಂಡಾಗ ನಿಮ್ಗೆ ಅದರ ಬಜೆಟ್ ಕೂಡ ಸಮ್ವೇರ್ ಅರೌಂಡ್ ಲೈಕ್ 4,000 to 5,000 ಆಗುತ್ತೆ. ನಾನು ಯಾವುದು ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿರೋಂಥದ್ದು ಬ್ಲೌಸಸ್ ನನ್ನ ಹತ್ರ ಇಲ್ಲ. ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿರೋದಾದರೆ ನನ್ನ ಹತ್ರ ಇರೋದೆಲ್ಲ ಈಗ ನಾನು ತೋರಿಸ್ದಂಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸಸ್. ಅದು ಬಿಟ್ಟರೆ ನನ್ನ ಮೋಸ್ಟ್ ಆಫ್ ದ ಬ್ಲೌಸಸ್ಗೆ ನಾನು ಈ ಥರ ಮೋಟಿವ್ಸ್ನ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ಥರ ಮೋಟಿವ್ಸ್ನ ಅಟ್ಯಾಚ್ ಮಾಡಿ ನೀವು ಬ್ಲೌಸಸ್ನ ರೆಡಿ ಮಾಡ್ಕೊಳ್ಳೋದಾದರೆ 1,500 to 2,000, ಮ್ಯಾಕ್ಸಿಮಮ್ 2,500 ಒಳಗಡೆ ರೆಡಿ ಆಗೋಗುತ್ತೆ. ಸೊ ಆಸ್ ಯು ಕ್ಯಾನ್ ಸಿ, ಇನ್ನೊಂದು ಎಕ್ಸಾಂಪಲ್ ತೋರಿಸೋದಾದರೆ ಇದು ಒಂದು ರೇಷ್ಮೆ ಸ್ಯಾರಿ ಕಂಪ್ಲೀಟ್ಲಿ ಪ್ಲೇನ್ ಆಗಿದೆ. ಇದಕ್ಕೆ ಬಾರ್ಡರ್ ಕೂಡ ಇಲ್ಲ, ಬಟ್ ಬ್ಯೂಟಿಫುಲ್ ಪೀಕಾಕ್ ಗ್ರೀನ್ ಕಲರ್ ರೇಷ್ಮೆ ಸ್ಯಾರಿ ಇದು. ಸೊ ಇದಕ್ಕೆ ಬ್ಲೌಸು ಕೂಡ ಅಷ್ಟೇ ಕಂಪ್ಲೀಟ್ಲಿ ಪ್ಲೇನ್ ಆಗಿತ್ತು. ಸೊ ಹಾಗಾಗಿ ಇದನ್ನು ನಾನು ಇದಕ್ಕೆ ತೀರಾ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಮಾಡ್ಸೋಕ್ಕೆ ಹೋಗಿಲ್ಲ. ಅಗೇನ್ ನಾನು ಪ್ರೀವಿಯಸ್ಲಿ ಹೇಳ್ದಂಗೆ ಜಸ್ಟ್ ಇದರ ಸೀಕ್ವೆನ್ಸ್ ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿ ರನ್ನಿಂಗ್ ಪ್ಯಾಟ್ರನ್ನ, ರನ್ನಿಂಗ್ ಬೀಡ್ಸ್ನ ತೊಗೊಂಡು ಈ ಎಡ್ಜಿಗೆ ಸ್ಟಿಕ್ ಮಾಡಿಸ್ಕೊಂಡಿದ್ದೀನಿ. ಸೊ ಈ ಥರ ಆ ಬ್ಲೌಸ್ದು ಸ್ಲೀವ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡಿಸ್ಕೊಂಡ್ರು ಸಾಕು, ಬ್ಲೌಸು ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ. ಆ್ಯಂಡ್ ಮೇನ್ಲಿ ಇದನ್ನು ನೀವು ಮನೇಲೇ ಕೂಡ ರೆಡಿ ಮಾಡ್ಕೋಬೋದು. ಆ್ಯಂಡ್ ಎಲ್ಲದಕ್ಕಿಂತ ಒಂದು ಬ್ಲೌಸಲ್ಲಿ ನನಗಿಷ್ಟ ಆಗೋದು ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣುವಂಥ ಪಾರ್ಟ್ ಅಂತಂದರೆ ಈ ಟೈಯಿಂಗ್ ಪಾರ್ಟ್, ಈ ಡೋರಿ ಅಂತ ನಾವೇನು ಕರಿತೀವಲ್ಲ ಇದರಲ್ಲೂ ಅಷ್ಟೇ ನಿಮಗೆ ಎಲ್ಲ ಫ್ಯಾನ್ಸಿ ಸ್ಟೋರ್ಸಲ್ಲಿ, ಆಮೇಲೆ ಎಲ್ಲ ಥರ ಒಂದು ಟೈಲರಿಂಗ್ ಮೆಟೀರಿಯಲ್ ಸಿಗುವಂಥ ಅಂಗಡಿಗಳಲ್ಲಿ ಸಾಕಷ್ಟು ಆಪ್ಷನ್ ಸಿಗುತ್ತೆ. ನಿಮ್ಮ ಸ್ಯಾರಿ ಬ್ಲೌಸ್ಗೆ ಅಥವಾ ಸ್ಯಾರಿಗೆ ತಕ್ಕಂಗೆ ಇದನ್ನು ನೀವು ಚೂಸ್ ಮಾಡ್ಕೋಬೋದು. ಏನೂ ಇಲ್ಲದೆ ಪ್ಲೇನ್ ಆಗಿರೋ ಸ್ಯಾರಿ ಆದರೂ ಕೂಡ ನೀವು ಜಸ್ಟ್ ಈ ಥರ ಟೈಯಿಂಗ್ ಇಡಿಸಿ ಈ ಥರ ಫ್ಯಾನ್ಸಿ ಆಗಿರೋಂಥ ಒಂದು ಡೋರಿ ಇಡಿಸಿದ್ರು ಸಾಕು, ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಅದೇ ಥರ ಮತ್ತೊಂದು ಎಕ್ಸಾಂಪಲನ್ನು ತೋರಿಸೋದಾದರೆ, ಇಲ್ಲಿ ಇನ್ನೊಂದು ರೇಷ್ಮೆ ಸ್ಯಾರಿ ಇದೆ. ಸೊ ಈ ಸ್ಯಾರಿ ತುಂಬ ಪ್ಲೇನ್ ಆಗೇನಿಲ್ಲ. ಸೊ ಇದಕ್ಕೆ ಸಾಕಷ್ಟು ಈ ಥರ ಇಟ್ಸ್ ಕೈಂಡ್ ಆಫ್ ಒಂಥರ ಬೀಟ್ರೂಟ್ ಕಲರ್ ಇದು. ಸೊ ಈ ಥರ ಪರ್ಪಲ್ ಕಲರ್ ಸ್ಯಾರಿ. ಸೊ ಇದಕ್ಕೆ ಇದರ ಸ್ಯಾರಿಯ ಒಂದು ಬಾರ್ಡರ್ ಇದು. ನನ್ನ ಸ್ಯಾರಿ ಕಲೆಕ್ಷನಲ್ಲಿ ನಾನು ಈ ಸ್ಯಾರೀಸ್ ಎಲ್ಲ ತೋರಿಸಿದ್ದೀನಿ ಇದಕ್ಕೆ ಮುಂಚೆ ಕೂಡ. ಸೊ ಇದಕ್ಕೆ ನಾನು ಆ ಸೀಕ್ವೆನ್ಸ್ ಅಂತ ನಾನು ಹೇಳಿದ್ನಲ್ಲ, ಸೀಕ್ವೆನ್ಸಲ್ಲಿ ಈಗೆಲ್ಲ ನಿಮ್ಗೆ ಯಾವ ಥರ ಅಂದರೆ ಈ ಥರ ಪೂರ್ತಿ ಸೆಟ್ಟೇ ಸಿಕ್ಬಿಡುತ್ತೆ. ಸೀಕ್ವೆನ್ಸಲ್ಲೇ ಈ ಥರ ಪೂರ್ತಿ ಸೆಟ್ಟೇ ಸಿಗುತ್ತೆ ನಿಮಗೆ. ಅದರಲ್ಲಿ ನಿಮ್ಮ ಬ್ಯಾಕ್ಗೆ ಯಾವ ಥರ ಡಿಸೈನ್ ಬೇಕು, ಸೊ ಬ್ಯಾಕ್ ಡಿಸೈನ್ ಇರುತ್ತೆ ಅದರಲ್ಲಿ. ಪ್ಲಸ್ ಈ ಥರ ಬ್ಲೌಸ್ಗೆ ಮುಂದೆಗಡೆ, ಯೂಶಲಿ ಬ್ಲೌಸಲ್ಲಿ ಒಂದೊಂದ್ಸಲಿ ಈ ಥರ ಮುಂದೆಗಡೆಗೆ ಹಾಕೋದಕ್ಕೂ ಕೂಡ ಅದೇ ಒಂದು ಡಿಸೈನಲ್ಲೇ ಸಿಗುತ್ತೆ. ಕಂಪ್ಲೀಟ್ ಸೆಟ್ ಕೂಡ ಈ ಥರ ಸಿಗುತ್ತೆ. ಸೊ ಬ್ಲೌಸ್ಗೆ ಬ್ಯಾಕ್ ಡಿಸೈನ್ ಮಾಡೋದಕ್ಕೆ ಏನು ಬೇಕು ಸೀಕ್ವೆನ್ಸ್ ಅದು ಸಿಗುತ್ತೆ. ಪ್ಲಸ್ ಈ ಥರ ಸ್ಲೀವ್ಸಿಗೆ ಏನು ಬೇಕು ಅದು ಕೂಡ ಸಿಗುತ್ತೆ. ಇದಕ್ಕೆ ನಾನು ಲೈಟಾಗಿ ಈ ಥರ ಪಫ್ ಸ್ಲೀವ್ ಥರ ಇರಿಸ್ಬಿಟ್ಟು, ಸೊ ಇದು ಈ ಸೆಟ್ಟಲ್ಲಿ ಬಂದಿರೋವಂಥದ್ದಲ್ಲ, ಇದನ್ನು ನಾನು ಸಪ್ರೇಟಾಗಿ ಪ್ಲ್ಯಾನ್ ಮಾಡಿದ್ದೀನಿ ಈ ಬ್ಲೌಸ್ಗೆ ಅಂತ ಹೇಳಿ ಈ ಸೀಕ್ವೆನ್ಸ್. ಸೊ ಇದರಲ್ಲಿ ಈ ಥರ ವೀಣೆ ಥರ, ಆಮೇಲೆ ಏನೇನೋ ಎಲ್ಲ, ಸೊ ಈ ಬ್ಲೌಸಲ್ಲೇ ಇದೆ ಈ ಥರ ಡಿಸೈನ್. ಸೊ ಅದಕ್ಕೆ ಕಾಂಪ್ಲಿಮೆಂಟ್ ಆಗೋ ಥರ ಸಿಂಪಲ್ಲಾಗಿ ಆ ಸ್ಲೀವ್ಗೆ ಈ ಥರ ನಾನು ಡಿಸೈನ್ ಮಾಡಿಸಿದ್ದೀನಿ. ಸೊ ಆ ಬ್ಲೌಸ್ಗೆ ಬ್ಯಾಕ್ ಡಿಸೈನ್ಗೆ ಅಗೇನ್ ಈ ಥರ ನಾನು ಹೇಳಿದ್ನಲ್ಲ ಸೀಕ್ವೆನ್ಸಲ್ಲೇ ಒಂದು ಕಂಪ್ಲೀಟ್ ಸೆಟ್ ಸಿಗುತ್ತೆ ಅಂತ ಹೇಳಿ, ಸೊ ಆ ಸೆಟ್ಟನ್ನು ಹಾಕ್ಸಿರೋದು. ಸೊ ಈ ಸೆಟ್ ಬಂದು ನಿಮ್ಗೆ ಏನಿಲ್ಲ ಅಂತ ಅಂದರೂ ಒಂದು 500-600 ರುಪೀಸ್ಗೆಲ್ಲ ಈ ಥರ ಕಂಪ್ಲೀಟ್ ಸೆಟ್ ಸಿಕ್ಬಿಡುತ್ತೆ ನಿಮಗೆ. ಸೊ ಕಂಪ್ಲೀಟ್ ಸೀಕ್ವೆನ್ಸ್ನ ಸೆಟ್ ಸಿಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ಬ್ಲೌಸ್ ಎಷ್ಟು ರಿಚ್ ಆಗಬೇಕಾದ್ರೂ, ಎಷ್ಟು ಗ್ರ್ಯಾಂಡ್ ಆಗಬೇಕಾದ್ರೂ ಕಾಣೋ ಥರ ರೆಡಿ ಮಾಡ್ಕೋಬೋದು. ಸೊ ಈ ಥರ ಬರೀ ಮೋಟಿವ್ಸ್ನ ಯೂಸ್ ಮಾಡಿಕೊಂಡು ಬಜೆಟ್ ಫ್ರೆಂಡ್ಲಿಯಾಗಿ ನಿಮ್ಮ ಬ್ಲೌಸಸ್ನ ಯಾವ ಥರ ರೆಡಿ ಮಾಡಿಸ್ಕೋಬೋದಪ್ಪ ಅಂತಂದರೆ, ಈಗ ಈ ಥರ ಮೋಟಿವ್ಸ್ ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಇದು ಕೂಡ ಸಿಲ್ಕ್ ಸ್ಯಾರಿದೆ ಬ್ಲೌಸು. ಬಟ್ ಏನು ಅಂತಂದರೆ ನನಗೆ ತುಂಬ ಜಾಸ್ತಿ ಬ್ಲೌಸ್ ಮೇಲೆ ಖರ್ಚು ಮಾಡೋದಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಸ್ಯಾರಿನೇ ತುಂಬ ಗ್ರ್ಯಾಂಡ್ ಆಗಿದೆ, ಇದ್ರ ಬ್ಲೌಸ್ ಪ್ಲೇನ್ ಆಗಿದೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಅದನ್ನು ಎಕ್ಸೆಂಚುಯೇಟ್ ಮಾಡಿಸ್ಬೇಕಿತ್ತು ನಾನು. ಹಾಗಾಗಿ ಇಲ್ಲಿ ಈಗ ಈ ಮೋಟಿವ್ಸ್ ಅಥವಾ ಇಲ್ಲೇನು ನಿಮ್ಗೆ ಈ ಥರ ಬೀಡ್ಸ್ ಥರ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನಿಮಗೆ ರೆಡಿಲಿ ಫ್ಯಾನ್ಸಿ ಸ್ಟೋರಲ್ಲಿ ಅಥವಾ ಎಲ್ಲಿ ಒಂದು ಟೈಲರಿಂಗ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ನಿಮಗೆ ಸಿಗುತ್ತೆ, ಅದನ್ನು ನೀವು ಆಪ್ಟ್ ಮಾಡ್ಕೋಬೋದು. ಸೊ ಈ ಥರ ಮೋಟಿವ್ಸ್ ಎಲ್ಲ ನಿಮ್ಗೆ ಏನಿಲ್ಲ ಅಂದರೂ ಕೂಡ ಪರ್ ಪೀಸ್ ಮ್ಯಾಕ್ಸಿಮಮ್ ಅಂದರೆ ಒಂದು 50 ರೂಪೀಸ್ 100 ರೂಪೀಸ್ಗೆಲ್ಲ ಸಿಗುತ್ತೆ. ಈ ಥರದ್ದು ಸ್ವಲ್ಪ ದೊಡ್ಡದಾಗಿರುವಂಥ ಮೋಟಿವ್ಸ್ನ ನೀವೇನಾದರೂ ಚೂಸ್ ಮಾಡಿಕೊಂಡ್ರೆ, ಸೊ 2 ಸ್ಲೀವ್ಗೆ ಸೇರಿ ಈ ಥರ 2 ಮೋಟಿವ್ಸ್ ಸಾಕು. ಓಕೆ, ಸೊ ಈ ಥರ 2 ಮೋಟಿವ್ಸ್ ಸಾಕು. ಪ್ಲಸ್ ಈ ಥರ ನಿಮಗೆ ಈ ಥರ ಬೀಡ್ಸಲ್ಲಿ ಸಾಕಷ್ಟು ಕಲೆಕ್ಷನ್ ಸಿಗುತ್ತೆ. ಇದೇ ಥರ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಅಥವಾ ಟೈಲರಿಂಗ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ. ಸೊ ಆ ಒಂದು ಸ್ಟೋರ್ಸಲ್ಲಿ ಈ ಥರ ಬೀಡ್ಸ್ ಕೂಡ ತುಂಬಾ ಸಿಗುತ್ತೆ. ಈ ಬೀಡ್ಸೆಲ್ಲ ಎಷ್ಟು ಅಂತಂದರೆ ಮ್ಯಾಕ್ಸಿಮಮ್ ನಿಮ್ಗೆ 50 ರೂಪೀಸ್ಗೆ ಒಂದು ಫುಲ್ ಪ್ಯಾಕೆಟ್ ಸಿಗುತ್ತೆ, ಅಥವಾ ಜಾಸ್ತಿ ಅಂದರೆ ಒಂದು 100 ರೂಪೀಸ್ಗೆ ಒಂದು ಫುಲ್ ಪ್ಯಾಕೆಟ್ ಸಿಗುತ್ತೆ. ಈ ಥರದನ್ನು ತೊಗೊಂಬಂದು ನಿಮ್ಗೇನಾದರೂ ಸ್ಟಿಚಿಂಗ್ ಗೊತ್ತಿತ್ತು ಅಂತ ಅಂದರೆ ನೀವೇ ರೆಡಿ ಮಾಡ್ಕೋಬೋದು ಮನೇಲಿ. ನಿಮಗೆ ಅಥವಾ ನಿಮ್ಮ ತಾಯಿಗೆ ಯಾರು ಗೊತ್ತಿದ್ರು ಕೂಡ ಇದನ್ನೆಲ್ಲ ನೀವೇ ಈಸಿಲಿ ಬ್ಲೌಸ್ ಮೇಲೆ ಹೊಲ್ಕೋಬೋದು. ನನಗೆ ಪರ್ಸ್ನಲ್ ಆಗಿ ರೆಡಿ ಮಾಡಿಕೊಡೋಂಥವ್ರು
ಸೊ ನನ್ನ ಡಿಸೈನರ್ ಫ್ರೆಂಡ್ ಆದಂಥ ನಂದಿನಿ ಅಂತ ಇದ್ದಾರೆ. ಸೊ ಅವರು ಇದನ್ನೆಲ್ಲ ನನಗೆ ರೆಡಿ ಮಾಡಿಕೊಡ್ತಾರೆ, ನನಗೆ ಸ್ಟಿಚಿಂಗ್ ಗೊತ್ತಿಲ್ಲದೆ ಇರೋದ್ರಿಂದ. ಪ್ಲಸ್ ನಿಮ್ಗೇನಾದರೂ ಗೊತ್ತಿದ್ರು ಅಂದರೆ ಇಟ್ಸ್ ಆ್ಯನ್ ಆ್ಯಡೆಡ್ ಅಡ್ವಾಂಟೇಜ್, ನೀವೇ ಕೂಡ ರೆಡಿ ಮಾಡ್ಕೋಬೋದು. ಸೊ ಈ ಬ್ಲೌಸ್ಗೆ ನಾನು ಹೇಳ್ದಂಗೆ ಈ ಥರ ಮೋಟಿವ್ಸ್ ಹಾಕಿದ್ದೀನಿ ಆ್ಯಂಡ್ ಈ ಥರ ಬೀಡ್ಸ್ ಹಾಕಿ ರೆಡಿ ಮಾಡಿದ್ದೀನಿ. ಪ್ಲಸ್ ಅದರ ಒಂದು ಸ್ಲೀವ್ಸ್ಗೆ ನೀವೇನಾದರೂ ಹಾಕಬೇಕು ಅಂತಂದರೆ ಈ ಬೀಡ್ಸಲ್ಲೇ ಈ ಥರ ರನ್ನಿಂಗ್ ಬೀಡ್ಸ್ ಥರ ಸಿಗುತ್ತೆ. ಓಕೆ, ಸೊ ಇಲ್ಲಿ ಕಾಣಿಸ್ತಿದ್ದಿಲ್ಲ ಈ ಥರದ್ದು ನಿಮಗೆ ಮೀಟರ್ ಲೆಕ್ಕದಲ್ಲಿ ಸಿಗುತ್ತೆ ಈ ಥರ ಬೀಡ್ಸ್. ಸೊ ಇದನ್ನು ತಂದು ಜಸ್ಟ್ ನೀವು ಗ್ಲೂವಲ್ಲಿ ಫ್ಯಾಬ್ರಿಕ್ ಗ್ಲೂ ಏನು ಬರುತ್ತೆ ಅದರಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬೋದು, ಅಥವಾ ಅದರಲ್ಲೂ ಕೂಡ ಅಂಟಿಸ್ಕೋಬೋದು, ಅಥವಾ ಸ್ಟಿಚ್ ಮಾಡ್ಕೊಳ್ಳೋ ಪ್ರಾವಿಷನ್ ಇದ್ದರೆ ಸ್ಟಿಚ್ ಮಾಡ್ಕೋಬೋದು. ಒಂದು ಏನಪ್ಪ ಮೇಜರ್ ಅಡ್ವಾಂಟೇಜ್ ಈ ಥರ ಮಾಡ್ಕೊಳ್ಳೋದ್ರಲ್ಲಿ ಅಂತ ಅಂದರೆ, ಈಗ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಥವಾ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ಬಿಟ್ರೆ ಒಂದ್ಸಲಿ ಮಾಡಿಸಿದ್ಮೇಲೆ ಅದನ್ನು ತೆಗಿಯೋದಕ್ಕಾಗಲ್ಲ. ಅದೇ ಈ ಥರ ಮೋಟಿವ್ಸ್ ಹಾಕಿ ಅಥವಾ ಈ ಥರ ಬೀಡ್ಸ್ ಎಲ್ಲ ಹಾಕಿ ನೀವೇನಾದರೂ ಆ ಬ್ಲೌಸ್ನ ರೆಡಿ ಮಾಡಿಕೊಂಡ್ರೆ ಆ ಟ್ರೆಂಡ್ ಚೇಂಜ್ ಆದಂಗೆ ಅಥವಾ ನಿಮಗೆ ಮನಸ್ಸಾದಂಗೆ ನೀವು ಈ ಮೋಟಿವ್ಸ್ನಾಗಿರ್ಬೋದು, ಈ ಬೀಡ್ಸ್ನಾಗಿರ್ಬೋದು ಈಸಿಲಿ ರಿಮೂವ್ ಮಾಡ್ಕೋಬೋದು. ಬ್ಲೌಸು ಹಾಳಾಗಲ್ಲ, ರಿಮೂವ್ ಮಾಡಿಕೊಂಡು ಪ್ಲೇನಾಗೂ ಕೂಡ ಬ್ಲೌಸಸ್ನ ಯೂಸ್ ಮಾಡ್ಬೋದು, ಅಥವಾ ಅದ್ರ ಮೇಲೆ ಬೇರೆ ಡಿಸೈನ್ನ ಬೇಕಾದರೂ ಮಾಡ್ಕೋಬೋದು. ಸೊ ಒಂದು ರೇಂಜ್ಗೆ ಕಾಸ್ಟ್ ಫ್ರೆಂಡ್ಲಿಯಾಗಿ ಅಫೋರ್ಡಬಲ್ ಆಗಿ ನಿಮ್ಮ ಬ್ಲೌಸಸ್ ರೆಡಿ ಆಗೋಗ್ಬಿಡುತ್ತೆ. ಇದು ರೇಷ್ಮೆ ಸೀರೆನೇ ಬ್ಲೌಸು, ಬಟ್ ಇದನ್ನು ನಾನು ಈ ರೀತಿ ಮೋಟಿವ್ಸ್ನೆಲ್ಲ ಯೂಸ್ ಮಾಡಿಕೊಂಡು, ಈ ಥರ ಬೀಡ್ಸ್ನ ಯೂಸ್ ಮಾಡಿಕೊಂಡು, ಈ ಥರ ಈ ರನ್ನಿಂಗ್ ಬೀಡ್ಸ್ನ ಯೂಸ್ ಮಾಡಿಕೊಂಡು, ಯಾವುದೇ ರೀತಿಯಾದಂಥ ಮೆಷಿನ್ ಅಥವಾ ಹ್ಯಾಂಡ್ ಎಂಬ್ರಾಯ್ಡ್ರಿ ಇಲ್ದಲೇ ರೆಡಿ ಮಾಡಿಸಿರೋದು. ಈ ಥರ ನೀವೇನಾದರೂ ನಿಮ್ಮ ಬ್ಲೌಸಸ್ನ ಪ್ಲ್ಯಾನ್ ಮಾಡಿಕೊಂಡ್ರೆ ನಾನು ಹೇಳ್ದಂಗೆ ಮ್ಯಾಕ್ಸಿಮಮ್ ಅಂತಂದರೆ 1000 ಅಲಾಂಗ್ ವಿತ್ ಸ್ಟಿಚಸ್ನ ಸೇರಿಸಿ ಸ್ಟಿಚಿಂಗ್ ಎಲ್ಲ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಟೈಲರ್ ಒಂದು 700-800 ಪ್ಲೇನಾಗಿ ಬೇಸಿಕ್ಕಾಗಿ ಸ್ಟಿಚ್ ಮಾಡೋಕ್ಕೆ ತೊಗೊಂಡು ಕೂಡ 2000, ತೀರಾ ಜಾಸ್ತಿ ಅಂದರೆ 2500 ಮುಗಿಸ್ಬಿಡ್ಬೋದು. ಸೊ ಬ್ಲೌಸ್ನ ನೀವು ಆರಾಮಾಗಿ ರೆಡಿ ಮಾಡ್ಕೋಬೋದು. ಅದೇ ಮಿಷಿನ್ ಎಂಬ್ರಾಯ್ಡ್ರಿ ಅಥವಾ ಹ್ಯಾಂಡ್ ಎಂಬ್ರಾಯ್ಡ್ರಿ ಪ್ಲ್ಯಾನ್ ಮಾಡೋದಾದರೆ ನಾನು ಹೇಳ್ದಂಗೆ ತುಂಬ ಬೇಸಿಕ್ ಆಗಿರೋ ಡಿಸೈನ್ಗೆ ಏನಿಲ್ಲ ಅಂದರೂ 2000 to 3000 ಖರ್ಚಾಗುತ್ತೆ ಇಫ್ ಇಟ್ಸ್ ಹ್ಯಾಂಡ್ ಎಂಬ್ರಾಯ್ಡ್ರಿ. ಆ್ಯಂಡ್ ಮೀಡಿಯಮ್ ಆಗಿರೋದಕ್ಕೆ 5,000 to 6,000 ಆಗುತ್ತೆ. ಆ್ಯಂಡ್ ಸ್ವಲ್ಪ ಬ್ರೈಡಲ್ ಕಲೆಕ್ಷನಲ್ಲಿ ಬರಬೇಕು ಅಂದರೆ 10,000 ಕಡಿಮೆ ಮಾತಾಡೋಕ್ಕಾಗೋದೇ ಇಲ್ಲ. ಸೊ ದಿಸ್ ಇಸ್ ಒನ್ ಗ್ರೇಟ್ ಆಪ್ಷನ್ ನಾನು ಕಂಡುಹಿಡ್ಕೊಂಡಿರೋದು. ಸೊ ಬೇಸಿಕಲಿ ಇದು ನನ್ನ ಒಂದು ಟಿಪ್, ನೀವೇನಾದರೂ ಸ್ಯಾರಿಗೆ ಬ್ಲೌಸಸ್ನ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಅನ್ನೋದಾದರೆ. ಇನ್ನು ಯಾವ ಥರ ಸ್ಯಾರೀಸ್ಗೆ ಯಾವ ಥರ ಬ್ಲೌಸಸ್ನ ಪ್ಲ್ಯಾನ್ ಮಾಡಿದ್ರೆ ಬೆಟರ್ ಅಂತ ಅನಿಸಿದ್ರೆ, ಬೇಸಿಕಲಿ ಏನಪ್ಪ ಅಂತ ಅಂದರೆ, ಈಗ ಈ ಥರ ತುಂಬ ಗ್ರ್ಯಾಂಡ್ ಆಗಿರುವಂಥ ಸ್ಯಾರೀಸ್ ಇದೆ ಅಂತ ಅಂದರೆ ಅದಕ್ಕೆ ತುಂಬಾ ಸಿಂಪಲ್ ಆಗೂ ಕೂಡ ನಾವು ಬ್ಲೌಸಸ್ಸನ್ನು ಪ್ಲ್ಯಾನ್ ಮಾಡೋದಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ತುಂಬ ಗ್ರ್ಯಾಂಡಾಗಿ ಮಾಡಿದ್ರೂ ಕೂಡ ಸ್ಯಾರಿನೇ ಎಲ್ಲೋ ಒಂದು ಕಡೆ ಸ್ಯಾರಿ ಮತ್ತು ಬ್ಲೌಸ್ ತುಂಬ ಜಾಸ್ತಿ ಅನಿಸ್ಬಿಡುತ್ತೆ. ಅಂಟಿಲ್ ಅನ್ಲೆಸ್ ನೀವು ಬ್ರೈಡ್ ಅಲ್ಲ ಅಂತ ಅಂದರೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗೂ ಮಾಡಿಸಿದ್ರು ಚೆನ್ನಾಗಿರಲ್ಲ, ತುಂಬ ಮೀಡಿಯೋಕರಾಗಿ ಮಾಡಿಸಿದ್ರು, ತುಂಬ ಪ್ಲೇನಾಗಿ ಮಾಡಿಸಿದ್ರು ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ಆಗಿ ಎಂಬಲಿಷ್ಮೆಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ರೆಡಿ ಮಾಡಿಸಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಕಾಣುತ್ತೆ. ಇನ್ನು ಕೆಲವು ಸ್ಯಾರೀಸ್, ಬಿಕಾಸ್ ಅದು ರೇಷ್ಮೆ ಸ್ಯಾರಿನೇ ಆಗಿರ್ಬೋದು, ಪ್ಲೇನ್ ಸ್ಯಾರೀಸೇ ಆಗಿರ್ಬೋದು, ಸೊ ಸ್ಯಾರಿನೇ ಬ್ಯೂಟಿಫುಲ್ ಆಗಿರುವಂಥ ಕಲರ್ ಇರುತ್ತೆ, ಅಥವಾ ಸ್ಯಾರಿಯ ಒಂದು ಕಲರೇ ತುಂಬಾ ಏನೋ ಒಂಥರ ಮಾಡ್ರನ್ ಆಗಿ ಸ್ಯಾರಿ ಕಲರೇ ತುಂಬ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಯೆಲ್ಲೋ, ಸೊ ಇದು ಕಂಪ್ಲೀಟ್ಲಿ ಪ್ಲೇನ್ ಯೆಲ್ಲೋ ಸ್ಯಾರಿ, ಬಟ್ ಇದಕ್ಕೆ ಬಾರ್ಡರ್ ಮಾತ್ರ ಈ ಥರ ಒಂಥರ ಟೊಮ್ಯಾಟೊ ರೆಡ್ ಕಲರ್ ಇದೆ. ಇದಕ್ಕೆ ಬ್ಲೌಸನ್ನ ತುಂಬ ಗ್ರ್ಯಾಂಡಾಗಿ ಹೊಲಿಸಿದ್ರೆ, ಅಂಟಿಲ್ನೆಸ್ ಮದುವೆಗಿದ್ವೆಗೆ ಅಲ್ಲ ಅಂತ ಅಂದಾಗ ತುಂಬ ಗ್ರ್ಯಾಂಡಾಗಿ ಹೊಲಿಸಿದ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಸಿಂಪಲಾಗಿ ಈ ಥರ ಒಂದು ವಿನೆಕ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಡಿಸೈನ್ಸ್ ಬ್ಲೌಸಲ್ಲಿ. ಸೊ ಈ ಥರ ಒಂದು ಡೀಪ್ ವಿನೆಕ್ ಕೊಟ್ಬಿಟ್ಟು ಅದಕ್ಕೆ ಏನು ಬಾರ್ಡ್ರ್ ಎಲ್ಲ ಇರುತ್ತೆ ಅದನ್ನು ಅದೇ ಥರನೇ ಇರಿಸ್ಬಿಟ್ಟು, ಸೊ ಇದೊಂದು ಸಿಂಪಲ್ ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಬಾರ್ಡರ್ನೆಲ್ಲ ಹಾಗೆ ಇರಿಸ್ಬಿಟ್ಟು ಇದಕ್ಕೆ ನಾನು ಟೈಯಿಂಗನ್ನು ಇರಿಸಿದ್ದೀನಿ. ಸೊ ಟೈಯಿಂಗಲ್ಲಿ ನೀವು ಡೋರಿನೇ ಸೆಲೆಕ್ಟ್ ಮಾಡಬೇಕು ಅಂತೇನಿಲ್ಲ. ಸೊ ಈ ಥರ ಬ್ಲೌಸ್ದು ಮೆಟೀರಿಯಲ್ನಲ್ಲೇ ಕೂಡ ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಸಿಂಪಲ್ ಆಗಿದ್ರೂ ಕೂಡ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ಸೊ ಬೇಸಿಕಲಿ ಸ್ಯಾರಿ ಎಲ್ಲೋ ಒಂದು ಕಡೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಒಕೇಶನ್ ತುಂಬಾ ಇಂಪಾರ್ಟೆಂಟ್, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಆ್ಯಂಡ್ ಸೆಕೆಂಡ್ಲಿ ಹೇಳಬೇಕು ಅಂತಂದರೆ, ಈಗ ಈ ಫ್ಯಾಬ್ರಿಕ್ ಆಫ್ ಸ್ಯಾರೀಸ್, ಸಿಂಪಲ್ ಎಕ್ಸಾಂಪಲ್ ಕೊಡೋದಾದರೆ, ಈ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ತುಂಬ ಗ್ರ್ಯಾಂಡ್ ಆಗಿರುವಂಥ ಬ್ಲೌಸಸ್ನ ಮಾಡಿದ್ರೆ ಚೆನ್ನಾಗಿಲ್ಲ. ಬಿಕಾಸ್ ಸ್ಯಾರಿ ಮೆಟೀರಿಯಲ್, ಸ್ಯಾರಿ ಒಂದು ಫೀಲ್ ಏನಿರುತ್ತೆ ಅದು ಎಲ್ಲೋ ಒಂದು ಕಡೆ ತುಂಬ ಕ್ಲಾಸಿಯಾಗಿ ಆ್ಯಂಡ್ ಮಿನಿಮಲಿಸ್ಟಿಕ್ ಆಗಿ ಕಾಣೋದಕ್ಕೆ ಅಂತ ಇರುವಂಥ ಸ್ಯಾರಿ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಕಡಿಮೆ ಡಿಸೈನ್ ಮಾಡಿಸ್ತೀರಾ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಕಾಂಜೀವರಂ ಆಗಿರ್ಬೋದು, ಸೊ ಈ ಥರ ಸಿಲ್ಕ್ ಸ್ಯಾರೀಸ್ಗಾದರೆ ತುಂಬ ಕಡಿಮೆ ಡಿಸೈನ್ ಮಾಡಿಸಿದ್ರು ಚೆನ್ನಾಗಿರಲ್ಲ, ಅಥವಾ ತುಂಬ ಪ್ಲೇನಾಗಿಟ್ಟರೂ ಕೂಡ ಅಷ್ಟು ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ಆಗಿ ಮಿನಿಮಮ್ ಆ ಸ್ಯಾರಿ ಬ್ಲೌಸಸ್ನ ರೆಡಿ ಮಾಡ್ಕೋಬೇಕು. ಇನ್ನು ಸಿಲ್ಕ್ ಸ್ಯಾರೀಸ್ ಅಂತ ಬರೋದಾದರೆ, ಒಕೇಶನ್ಸ್ನ ಹೊರತುಪಡಿಸಿ ನೀವು ಅದಕ್ಕೆ ಕಾಂಟ್ರಾಸ್ಟ್ ಆಗಿರ್ಬೋದು, ಪ್ಲೇನ್ ಸಿಲ್ಕ್ ಸ್ಯಾರೀಸ್ ಆದರೆ ಅದಕ್ಕೆ ಕಾಂಟ್ರಾಸ್ಟ್ ಕಲರ್ ಸ್ಲೀವ್ಲೆಸ್ ಬ್ಲೌಸಸ್ನ ಕೂಡ ಆಪ್ಟ್ ಮಾಡ್ಕೋಬೋದು. ಬಟ್ ಅದೇ ತುಂಬಾ ಡಿಸೈನ್ ಇರೋವಂಥ
ಅದರಲ್ಲೇ ತುಂಬ ಪ್ಯಾಟರ್ನ್ ಇರೋವಂಥ ಸಿಲ್ಕ್ ಸ್ಯಾರೀಸ್ ಇದೆ ಅಂತ ಅನ್ನೋದಾದರೆ ಅದೇ ಕಲರ್ನ ಸ್ಲೀವ್ಲೆಸ್ ಬ್ಲೌಸಸ್ನ ಕೂಡ ನೀವು ಆಪ್ಟ್ ಮಾಡ್ಕೋಬೋದು. ಸೊ ಇನ್ನು ಫೈನಲ್ ಆಗಿ ಹೇಳೋದಾದರೆ ಯಾವ ರೀತಿ ಬಾಡಿ ಟೈಪ್ ಅವರು ಯಾವ ರೀತಿ ಬ್ಲೌಸಸ್ನ ಆಪ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳೋದಾದರೆ, ಯೂಶಲಿ ನಿಮ್ಗೇನಾದರೂ ಪೇರ್ ಶೇಪ್ ಬಾಡಿ ಇದ್ದರೆ, ಅಂದರೆ ಬಾಡಿಯ ಮೇಲ್ಭಾಗ ಯೂಶಲಿ ಸಣ್ಣ ಇರುತ್ತೆ ಆ್ಯಂಡ್ ಆ ಥರ ಪರ್ಸನ್ಸ್ಗೆ, ಸೊ ಆ ಥರ ವ್ಯಕ್ತಿಗಳಿಗೆ ನೀವು ಸಾಕಷ್ಟು ಸ್ಲೀವ್ಸಲ್ಲಿ ಸಾಕಷ್ಟು ವೆರೈಟೀಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕೈಯೆಲ್ಲ ಸಣ್ಣ ಇರುತ್ತೆ ಕೆಲವ್ರಿಗೆ, ಬಟ್ ಸೊ ಆ ಥರದವರು ಕೈಯೆಲ್ಲ ಸಣ್ಣ ಇದೆ ಅಂತ ಅನ್ನೋಂಥವ್ರು ಈ ಥರ ಪಫ್ ಸ್ಲೀವ್ಸ್ ಅಥವಾ ಸ್ಲೀವ್ಸ್ಗೆ ತುಂಬಾ ಜಾಸ್ತಿ ಮೋಟಿವ್ಸ್ ಅಥವಾ ಸ್ಲೀವ್ಸ್ಗೆ ತುಂಬಾ ಜಾಸ್ತಿ ಎಂಬ್ರಾಯ್ಡ್ರಿ ಈ ಥರದ್ದೆಲ್ಲನೂ ಕೂಡ ಪ್ಲ್ಯಾನ್ ಮಾಡ್ಬೋದು. ಅದೇ ಫಾರ್ ಎಕ್ಸಾಂಪಲ್ ಕೈ ಸ್ವಲ್ಪ ದಪ್ಪ ಇದೆ ಅಂತ ಅನ್ನೋಂಥವ್ರು ಆದಷ್ಟು ಈ ಥರ ಪಫ್ ಸ್ಲೀವ್ಸ್ನ ಅಥವಾ ಸ್ಲೀವ್ಸ್ಗೆ ತುಂಬ ಮೋಟಿವ್ಸ್ ಇರೋದನ್ನು ಅಥವಾ ಸ್ಲೀವ್ಸ್ಗೆ ತುಂಬ ಎಂಬ್ರಾಯ್ಡ್ರಿ ಮಾಡಿಸೋದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಆವಾಗ ಬಾಡಿ ಆದಷ್ಟು ಟೇಪರ್ ಆಗಿ ಆದಷ್ಟು ಅದು ಟೇಪರ್ ಡೌನ್ ಆಗುತ್ತೆ ಆ್ಯಂಡ್ ಆಲ್ಸೋ ಬಾಡಿ ಸ್ವಲ್ಪ ನ್ಯಾರೋ ಆಗಿ ಕಾಣುತ್ತೆ. ಅದೇ ಫಾರ್ ಎಕ್ಸಾಂಪಲ್ ಅಪ್ಪರ್ ಬಾಡಿ ಸ್ಲಿಮ್ ಆಗಿರೋವಂಥವ್ರು ಈ ಥರ ಬ್ಲೌಸಸ್ನ ಡೆಫಿನೆಟ್ಲಿ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಈ ಥರ ಪಫ್ ಸ್ಲೀವ್ಸ್ ಇರಿಸಿ ಸೊ ಈ ಥರ ಪ್ಲ್ಯಾನ್ ಮಾಡ್ಕೋಬೋದು. ಅದೇ ಫಾರ್ ಎಕ್ಸಾಂಪಲ್ ಅಪ್ಪರ್ ಬಾಡಿ ಸ್ವಲ್ಪ ಹೆವಿ ಇರುವಂಥವ್ರು ಆದಷ್ಟು ಬ್ಲೌಸಸ್ನ ಸ್ಪೆಷಲಿ ಸ್ಲೀವ್ಸ್ನ ಜಾಗದಲ್ಲಿ ಈ ಥರ ಪ್ಲೇನಾಗಿ ಇಟ್ಕೊಂಡ್ರೆ ಇಟ್ಸ್ ವೇ ಬೆಟರ್. ಯಾಕೆ ಅಂತಂದರೆ ಆವಾಗ ಕೈ ಯಾವುದೇ ಕಾರಣಕ್ಕೂ ಕೂಡ ದಪ್ಪ ಕಾಣಲ್ಲ. ಆಮೇಲೆ ಕೈಗಳು ದಪ್ಪ ಇದೆ ಅಂತ ಅನ್ನೋಂಥವ್ರು ಆದಷ್ಟು ಇಲ್ಲಿವರೆಗೂ ಎಲ್ಬೋಗಿಂತ ಕೆಳಗಡೆನೂ ಅಲ್ಲ ಅಥವಾ ತೀರಾ ಮೆಗಾ ಸ್ಲೀವ್ ಥರನೂ ಅಲ್ಲ, ಎಲ್ಬೋವರೆಗೂ ಬ್ಲೌಸಸ್ನ ಪ್ಲ್ಯಾನ್ ಮಾಡಿದ್ರೆ ಸೊ ತುಂಬಾ ಚೆನ್ನಾಗಿ ಅದು ನಿಮ್ಮ ಬಾಡಿ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಇದು ಸ್ಲೀವ್ಸ್ ಬಗ್ಗೆ ಆಯಿತು. ಸೊ ಇನ್ನು ನೆಕ್ಲೈನ್ ಬಗ್ಗೆ ಮಾತಾಡೋದಾದರೆ ಯೂಶಲಿ ಅಪ್ಪರ್ ಬಾಡಿ ಸ್ವಲ್ಪ ದಪ್ಪ ಇದೆ ಅಂತ ಅನ್ನೋಂಥವ್ರು ಆದಷ್ಟು ಈ ಥರ ವಿ ನೆಕ್ಸ್ಗೆ ಆಪ್ಟ್ ಮಾಡ್ಬೋದು ನೀವು. ಸೊ ಈ ಥರ ವಿ ನೆಕ್ಕನ್ನ ಆಪ್ಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಒಂದು ಹೈಟ್ ಕೂಡ ಕಾಣ್ತೀರಾ. ಆಮೇಲೆ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಅಪ್ಪರ್ ಬಾಡಿ ಸ್ವಲ್ಪ ದಪ್ಪ ಇದೆ ಅಂತ ಅಂದರೆ ಈ ಥರ ವಿ ನೆಕ್ಸನ್ನ ನಾವು ಆಪ್ಟ್ ಮಾಡಿದಾಗ ಇದು ಫ್ರಂಟ್ ಬ್ಲೌಸ್ ಆ್ಯಕ್ಚುಲಿ, ಸೊ ಹಾಗಾಗಿ ವಿ ನೆಕ್ ಕರೆಕ್ಟಾಗಿ ಎವಿಡೆಂಟಾಗಿ ಕಾಣ್ತಿಲ್ಲ. ಯಾ ಸೊ ಈ ಥರ ವಿ ನೆಕ್ಸ್ನ ಆಪ್ಟ್ ಮಾಡಿದಾಗ ಡೆಫಿನೆಟ್ಲಿ ನಾವು ಸ್ಲೀವ್ಸ್ನ ಆದಷ್ಟು ಪ್ಲೇನಾಗಿಟ್ಟು ತುಂಬ ಜಾಸ್ತಿ ಅದಕ್ಕೆ ಏನು ಡಿಸೈನ್ ಮಾಡಿಸಿದೆ ವಿ ನೆಕ್ಕನ್ನು ಆಪ್ಟ್ ಮಾಡಿದಾಗ ಆಬ್ವಿಯಸ್ಲಿ ಬಾಡಿ ಇನ್ನು ನ್ಯಾರೋ ಆಗಿ ಕಾಣುತ್ತೆ ಆ್ಯಂಡ್ ನೀವು ಕೂಡ ಸಣ್ಣಗೆ ಕಾಣಿಸ್ತೀರ. ಅದೇ ಫಾರ್ ಎಕ್ಸಾಂಪಲ್ ಅಪ್ಪರ್ ಬಾಡಿ ತುಂಬಾ ಸಣ್ಣ ಇರೋವಂಥವ್ರು ನಾನು ಆಗಲೇ ಹೇಳಿದಾಗೆ ಈ ಥರ ಸಾಕಷ್ಟು ವೆರೈಟೀಸ್ನ ಸ್ಪೆಷಲಿ ಈ ಥರ ಸ್ಲೀವ್ಸಲ್ಲಿ ಈ ಥರ ಪಫ್ ಸ್ಲೀವ್ಸ್ನ ಆಪ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಲೈನ್ ಅಂತ ಬಂದಾಗ ತುಂಬಾ ಸಣ್ಣ ಇರೋರು ಸೊ ಅಥವಾ ಅಪ್ಪರ್ ಬಾಡಿ ತುಂಬಾ ಸಣ್ಣ ಇದೆ ಅಂತ ಅನ್ನೋಂಥವ್ರು ಆದಷ್ಟು ಈ ಥರ ಕ್ಲೋಸ್ಡ್ ನೆಕ್ಲೈನ್ಸ್, ಅಂದರೆ ತುಂಬ ಡೀಪ್ ನೆಕ್ಲೈನ್ಸ್ ಅಲ್ಲ ಅಥವಾ ತುಂಬ ವಿ ಶೇಪ್ಡ್ ನೆಕ್ಲೈನ್ಸ್ ಅಲ್ಲ ಅಥವಾ ತುಂಬಾ ಡೀಪ್ ಸ್ಕ್ವೇರ್ ಆ ಥರ ನೆಕ್ಲೈನ್ಸ್ ಅಲ್ಲ, ಆದಷ್ಟು ಈ ಥರ ರೌಂಡ್ ಅಥವಾ ಸಿಂಪಲ್ ಸ್ಕ್ವೇರ್ ಅಥವಾ ಸಾಧ್ಯವಾದಷ್ಟು ಬೋಟ್ ನೆಕ್ಗೆ ನೀವೆಲ್ಲರೂ ಕೂಡ ಆಪ್ಟ್ ಮಾಡ್ಬೋದು. ಸೊ ಬೋಟ್ ನೆಕ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಸೊ ನಾನು ಆಗಲೇ ತೋರಿಸ್ದಾಗೆ ತುಂಬಾ ತೆಳ್ಳಕ್ಕಿರೋಂಥವ್ರು ಈ ಥರ ಬೋಟ್ ನೆಕ್ಕನ್ನ ಆಪ್ಟ್ ಮಾಡ್ಬೋದು. ಬೋಟ್ ನೆಕ್ ಅಥವಾ ಟರ್ಟಲ್ ನೆಕ್ ಈ ಥರ ಬ್ಲೌಸಸ್ನ ನೀವು ಹೊಲಿಸ್ಕೊಂಡಾಗ ಆಲ್ಮೋಸ್ಟ್ ಇಲ್ಲಿವರೆಗೂ ಕೂತ್ಕೊಳ್ಳುತ್ತೆ ಬ್ಲೌಸೇನೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ತೀರಾ ಸಣ್ಣ ಕಾಣ್ತೀವಪ್ಪ ನಾವು ಸ್ಯಾರಿ ಉಟ್ಕೊಂಡಾಗ ಅಂತ ಅನ್ನೋರಿಗೆ ಈ ಥರ ಬ್ಲೌಸಸ್ನ ಆಪ್ಟ್ ಮಾಡಿದ್ರೆ ಬಾಡಿ ಆಬ್ವಿಯಸ್ಲಿ ಪ್ರಪೋರ್ಷನೇಟಾಗಿ ಕಾಣುತ್ತೆ. ಸೊ ಇದು ನಾನು ಫಾಲೋ ಮಾಡೋಂಥ ಸಿಂಪಲ್ ಆಗಿರೋಂಥ ಟಿಪ್ಸ್. ಸ್ಯಾರಿ ಅಥವಾ ಸ್ಯಾರಿ ಬ್ಲೌಸಸ್ನ ಸೆಲೆಕ್ಟ್ ಮಾಡ್ಕೋಬೇಕು, ಸೊ ಅದಕ್ಕೆ ಬಜೆಟ್ನ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಅಂದಾಗ ಸೊ ನಾನು ಮಾಡೋಂಥ ಸಿಂಪಲ್ ಆಗಿರುವಂಥ ಪ್ಲ್ಯಾನ್ ಇದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ಫುಲಿ ಈ ಒಂದು ವ್ಲಾಗ್ ಸೊ ನನ್ನ ಈ ಒಂದು ಸ್ಯಾರಿ ಬ್ಲೌಸಸ್ಗೆ ಕುರಿತಾದಂಥ ಈ ಒಂದು ಟಿಪ್ಸ್ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮಾನಸಾಸ್ ಮ್ಯಾನ್ಯುಯಲ್. ಸೊ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್.